ಎಸ್, ನಾವು ವಿವರಗಳನ್ನು ಕೊಡ್ತಾ ಇದ್ದೀವಿ. ಪಾಕಿಗೆ ಸಿಂಧೂರ ಕಳಕೊಂಡಂತವರ ಶಾಪ ತಟ್ಟಿದೆ. ಭಾರತದ ಪ್ರತೀಕಾರಕ್ಕೆ ನಡುಗ ಹೋಗಿದೆ ಪಾಕಿಸ್ತಾನ. 100 ಜನ ಸತ್ತಿದ್ದಾರೆ ಉಗ್ರರು ಅನ್ನುವಂಥ ಮಾತಿದೆ. ಅಲ್ಲ, ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿರ್ತಾರೆ, ಅದರಲ್ಲಿ ಡೌಟೇ ಇಲ್ಲ. POK ದಾಟಿ ಭಾರತದ ಫೈಟರ್ ಜೆಟ್ಗಳು ಹೊಡೆದಿವೆ. ಸೇನೆಯಿಂದ 3 ಮಾದರಿಯ ಕಾರ್ಯಾಚರಣೆ ನಡೆದಿದೆ. 3 ಮಾದರಿಯ ಕಾರ್ಯಾಚರಣೆ. ಒಳ್ಳೆ ಸಿಡಿಲು ಬಡ್ದಂಗಾಯ್ತು. ಹೌದು, ಪಾಕಿಸ್ತಾನದ 9 ಉಗ್ರರ ಅಡಗುದಾಣಗಳು. ನಾವು ಅದರ ವಿವರಗಳನ್ನು ತೋರ್ತಾ ಇದ್ದೀವಿ. ಬಹವಾಲಪುರದಲ್ಲಿರುವಂಥ ಅಡಗುದಾಣ JEM ಉಗ್ರ ಸಂಘಟನೆಗೆ ಸೇರಿರುವಂಥ ಅಡಗುದಾಣ ನಂಬರ್ 1. ನಂಬರ್ 2, ಮುರ್ದಿಕೆಯ ಮರ್ಗಜ್ ತೊಯ್ಬಾ ತಾಣ. ಮರ್ಗಜ್ ತೊಯ್ಬಾ ಲಷ್ಕರಿ ತೊಯ್ಬಾ ನೆಲೆ. ದಾಳಿ 3, ಸರ್ಜಲ್ನಲ್ಲಿರುವಂತಹ ತೆಹರಾ ಕಲಾನ್ ಕಟ್ಟಡ. ಈ ತೆಹರಾ ಕಲಾನ್ ಜೈಷೆ ಮೊಹಮ್ಮದ್ ನೆಲೆ. ಸಿಯಾಲ್ಕೋಟ್ನ ಮೆಹಮೂನಾ ಜೋಯಾ ಕಟ್ಟಡ. ಈ ಜೋಯಾ ಹಿಜ್ಬುಲ್ಲಾ ಮುಜಾಹಿದ್ದೀನ್ ಉಗ್ರ ಸಂಘಟನೆಯ ನೆಲೆ. ಬರ್ನಾಲಾದಲ್ಲಿರುವಂತಹ ಮರ್ಕಜ್ ಲಷ್ಕರಿ ತೊಯ್ಬಾಗೆ ಸೇರಿದಂಥ ಅಡಗುದಾಣ. ಕೋಟ್ಲಿಯಲ್ಲಿರುವಂತಹ ಮರ್ಕಜ್ ಅಬ್ಬಾಸ್ ನೆಲೆ. ಇದು JEM ಉಗ್ರ ಸಂಘಟನೆಯ ತಾಣ. ಕೋಟ್ಲಿಯ ಮಸ್ಕರ್ ರಹೀಲ್ ಸಾಹಿದ್ ನಿವಾಸ. ಹಿಜ್ಬುಲ್ಲಾ ಮುಜಾಹಿದ್ದೀನ್ ಉಗ್ರ ಸಂಘಟನೆಯ ತಾಣ ಇದು. ದಾಳಿ 8, ಮುಜಫರಾಬಾದ್ನ ಶವೈನಲ್ಲಾ ಕ್ಯಾಂಪ್. ಶವೈನಲ್ಲಾ ಲಷ್ಕರಿ ತೊಯ್ಬಾ ಉಗ್ರರಿಗೆ ಸೇರಿರುವಂತಹ ಕಟ್ಟಡ. ಮುಜಫರಾಬಾದ್ನ ಸೈದ್ನಾ ಬಿಲಾಲ್ ಕ್ಯಾಂಪ್. ಸೈದ್ನಾ ಬಿಲಾಲ್ JEM ಉಗ್ರ ಸಂಘಟನೆಗೆ ಸೇರಿರುವ ಅಡಗುತಾಣ. 9 ಕಡೆಗೆ ದಾಳಿ. 9 ಕಡೆಗೆ ಅಂದರೆ ನಮ್ಮ ಸೀಮೆಯನ್ನು ದಾಟಿ ಹೋಗಿ ಹೊಡೆದಿರೋದು. ಇದು ಸಂಗತಿ. ಇನ್ನೇನಾದರೂ ಮತ್ತೆ ಇವತ್ತು ಮುಂದುವರೆದ ಭಾಗ ಇದೆ. ಬಾಲ ಬಿಚ್ಚಿದರೆ ಇನ್ನಷ್ಟು ಪರಿಣಾಮ ನಿಶ್ಚಿತ. ಪಹಲ್ಗಾಮ್ ದಾಳಿ ಆದಂಥ ಸಂದರ್ಭದಲ್ಲಿ 13 ದಿವಸ ಭಾರತ ಸುಮ್ಮನಿರಲಿಲ್ಲ, ಪ್ರಿಪರೇಷನ್ ಮಾಡ್ತಾ ಇತ್ತು. ಸುಮ್ಮನಿರಲಿಲ್ಲ, ತಂತ್ರಗಾರಿಕೆಯನ್ನು ಹೆಣಿತಾ ಇತ್ತು. ಎಲ್ಲ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡ್ತು. ಎಲ್ಲೆಲ್ಲಿ ನೆಲೆಗಳಿವೆ, ಏನು ಎತ್ತ, ಎಲ್ಲೆಲ್ಲಿ ಉಗ್ರರು ಸೇರ್ಕೊಂಡಿದ್ದಾರೆ. ಯಾಕಂದರೆ ಯಾವಾಗ ಭಾರತ ಯುದ್ಧ ಘೋಷಣೆ ಮಾಡುತ್ತೆ ಅಂತ ಗೊತ್ತಾಯ್ತಲ್ಲ. ಈಗೊಂದು 4-5 ದಿವಸದ ಹಿಂದೆ ಒಬ್ಬ ಮಂತ್ರಿ ಕಣ್ಣು ತಿಕ್ಕತ್ತಾ ಬಂದು ರಾತ್ರಿ 1:30ಗೆ ಪತ್ರಿಕಾಗೋಷ್ಠಿ ಮಾಡಿದ್ನಲ್ಲ.